ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ದಿಢೀರ್ ಅಂಥೇಳಿ ಆಗೋವ ಹೆಸರು ಕಾಳು ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಈ ಹೆಸರು ಕಾಳು ಪಲ್ಯ ನೋಡ್ರಿ ಮೆಂತ್ಯ ಸೊಪ್ಪು ಹಾಕಿ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಒಂದು ಸ್ವಲ್ಪನೇ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಹಾಕಿ ಹೆಸರು ಕಾಳು ಪಲ್ಯನ ಮಾಡಿದ್ದೀನಿ. ಈ ಥರ ಯಾವುದಾದ್ರೂ ಸೊಪ್ಪು ಇತ್ತಂದ್ರೆ ಆ ಸೊಪ್ಪನ್ನು ಹಾಕಿ ಹೆಸರು ಕಾಳು ಪಲ್ಯ ಮಾಡ್ಕೊಂಡ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಆಮೇಲೆ ಖಡಕ್ ರೊಟ್ಟಿ ಇರ್ತಾವಲ್ಲ ರೀ, ರೊಟ್ಟಿ ಕಟಕ್ ರೊಟ್ಟಿ, ಆ ರೊಟ್ಟಿ ಜೊತೆಯನ್ನು ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಇದನ್ನು ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಮಾಡ್ಕೊಂಡು ಹೋದ್ವಿ ಅಂದ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಈ ಪಲ್ಯನ ಹೆಂಗೆ ಮಾಡಿದ್ವಿ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಬೇಡ್ರಿ. ಈಗ ನೋಡಿರಿ, ಒಂದು ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಕೋಬೇಕ್ರಿ. ಈಗ ಮೊದಲಾಗೆ ನಾನು ಹೆಸರು ಕಾಳನ್ನು ಕುದಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಣ್ಣಾಗೆ ಕುದಿಸ್ಕೊಂಡ್ರೆ ಚಲೋ ಆಗುತ್ತೆ ಪಲ್ಯ. ಬೇಕಾದ್ರೆ ನೀವು ಗಟ್ಟಿಯಾಗಿ ಕುದಿಸ್ಕೋಬೋದು. ಈಗ ಒಂದು ಬೊಗಣಿ ಇಟ್ಕೊಂಡ್ರಿ, ಒಂದು 2 ಸ್ಪೂನ್ದಷ್ಟೇ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಎಣ್ಣೆ ಚೆಂದಂಗೆ ಕಾದ್ಮೇಲೆ 1 ಸ್ಪೂನು ಸಾಸಿವೆ ಹಾಕೋಬೇಕ್ರಿ. ಸಾಸಿವೆ ಚಟಪಟ ಅಂದಮೇಲೆ ಏನು ಉಳ್ಳಾಗಡ್ಡಿ ಹೆಚ್ಕೊಂಡಿದ್ವಲ್ರಿ ಆ ಉಳ್ಳಾಗಡ್ಡಿನ ಹೆಚ್ಕೋಬೇಕಾಗತ್ತೆ ರೀ. ಆ ಉಳ್ಳಾಗಡ್ಡಿನ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಿನ್ನೆ ನಾನು ಹಸಿಮೆಣ್ಸಿನ್ಕಾಯಿ ಖಾರನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಇದೊಂದು ಖಾರ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ದಿಢೀರ್ ಅಂಥೇಳಿ ಅಡುಗೆ ಆಗೋಗ್ಬಿಡುತ್ತೆ. ಈ ಖಾರ ಹೆಂಗೆ ಮಾಡೋದು ಅಂಥೇಳಿ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ವಿಡಿಯೋನ ನೋಡಿರಿ. ಈಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ರೀ, ಆ ಮೆಂತ್ಯ ಸೊಪ್ಪನ್ನು ಇದ್ರೊಳಗೆ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಡೀನಿ. ಆ 1 ಸ್ಪೂನ್ದಷ್ಟು ಹಸಿ ಖಾರನೂ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಡೆ ರೀ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ದಷ್ಟು ಗುರೆಳ್ಳು ಪುಡಿನ ಹಾಕ್ಕೊಂಡು ಚೆಂದಂಗೆ ಕಲಿಸ್ಬಿಡ್ಬೇಕ್ರಿ. ಈ ಗುರೆಳ್ಳು ಪುಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರತ್ತೆ ರೀ. ಈಗ ಕುದಿಸಿರೋ ಏನು ಇದು ಹೆಸರು ಕಾಳು ಇತ್ತಲ್ರಿ, ಆ ಹೆಸರು ಕಾಳನ್ನು ಇದ್ರೊಳಗೆ ಹಾಕ್ಕೊಂಡು ಚೆಂದಂಗೆ ಕುದಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಹೆಸರು ಕಾಳು ಪಲ್ಯ ದಿಢೀರ್ ಅಂತೇಳಿ ಆಗೋಗ್ಬಿಡತ್ತೆ ರೀ. ಇದು ಸೂಪರ್ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆನೂ ಕಲಿಸ್ಕೊಂಡು ತಿಂದ್ರೂ ಟೇಸ್ಟಿಯಾಗಿರುತ್ತೆ ರೀ. ನೋಡಿರಿ, ಒಂದು ಸರಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಈ ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿದ ಪಲ್ಯ ರೀ ಇದು. ಇದನ್ನು ಒಂದು 5 ನಿಮಿಷ ಕುದಿಸಿ ತೆಗೆದುಬಿಟ್ವಿ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.